ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ನೈತಿಕ ಪೊಲೀಸ್ಗಿರಿ ಸಹಿಸಲ್ಲ ಅಂತ ಹೇಳಿದ್ರು. ಆದರೆ ಹಾನಗಲ್ ಪ್ರಕರಣ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಗಂಗಾವತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಷ್ಟೀಕರಣ ಆರಂಭವಾದಾಗ ರೇಡಿಕಾಲಿಸಂ ಶುರು ಆಗುತ್ತೆ, ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಜೋಶಿ ಹೇಳಿದ್ದಾರೆ. ಮಾಜಿ ಸಿಎಂ ಹೇಳಿದಂತೆ SIT ರಚನೆ ಮಾಡಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಸಿಎಂ ನೈತಿಕ ಪೊಲೀಸ್ಗಿರಿ ಸಹಿಸಲ್ಲ ಅಂತ ಹೇಳಿದರು. ಆದರೆ ಹಾನಗಲ್ನಲ್ಲಿ ಆಗಿರುವಂಥ ಪ್ರಕರಣ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತೇಳಿ. ನೈತಿಕ ಪೊಲೀಸ್ಗಿರಿಯನ್ನು ಸಹಿಸುವುದಿಲ್ಲ. ಆದರೆ ನಡೆದಂಥ ಒಂದು ಸರಣಿ ಅತ್ಯಾಚಾರದ ಒಂದು ಘಟನೆಯನ್ನು ಸಿಂಪಲ್ ನೈತಿಕ ಪೊಲೀಸ್ಗಿರಿ ಅನ್ನುವಂಥ ಹೆಸರನ್ನು ಕೊಟ್ಟು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆದಿದೆ. ಸ್ವತಃ ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರವೂ ಸಹಿತ ಸರಿಯಾದ ತನಿಖೆ ಆಗ್ತಾ ಇಲ್ಲ, ಸರಿಯಾದ ಹೇಳಿಕೆಗಳು ದಾಖಲಾಗ್ತಾ ಇಲ್ಲ. ಮತ್ತು ಆ ಜಿಲ್ಲೆಯಲ್ಲಿ ಓವರಾಲ್ ರಾಜ್ಯದಲ್ಲಿ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಭಾಳ ಜಾಸ್ತಿ ಆಗ್ತಾ ಇದೆ. ಇದು ಹೆಂಗೆ ಅಂದರೆ ಎಲ್ಲಿ ತುಷ್ಟೀಕರಣ ಪ್ರಾರಂಭ ಆಗ್ತದೆ ಅಲ್ಲಿ ಫಂಡಮೆಂಟಲಿಸಮ್ ಶುರು ಆಗ್ತದೆ, ರ್ಯಾಡಿಕಲಿಸಮ್. ಈ ಒಂದು ರ್ಯಾಡಿಕಲಿಸಮ್ ಏನಿದೆ ಇದರ ಪರಮಾವಧಿಯನ್ನು ನಾವು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾವ ಕಾರಣಕ್ಕೂ ಸಹಿತ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬರೆದಿರುತ್ತೆ, ಇದಕ್ಕೊಂದು SITಯನ್ನು ರಚಿಸಬೇಕು, ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಕಾಂಗ್ರೆಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.